टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಮಧ್ಯರಾತ್ರಿಯಿಂದಲೇ ಈಗಾಗಲೇ ಡೀಸೆಲ್ ದರ ಏರಿಕೆ ಆಗ್ತಿರ್ತಕ್ಕಂಥದ್ದು. 2 ರೂಪಾಯಿ ಡೀಸೆಲ್ ದರವನ್ನು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಕ್ಯಾಬ್ ಚಾಲಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಟಿವಿ ಜೊತೆಗಿದ್ರೆ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಡೀಸೆಲ್ ದರವನ್ನು ಮತ್ತೆ ಸರ್ಕಾರ ಏರಿಕೆ ಮಾಡಿದೆ. ಹಾಲಿನ ದರ ಇವತ್ತು ಏರಿಕೆ ಆಯಿತು, ಇದ್ರ ಬೆನ್ನಲ್ಲೇ ಡೀಸೆಲ್ ದರ ಕೂಡ ಏರಿಕೆ ಆಗ್ತಿರ್ತಕ್ಕಂಥದ್ದು. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ರೇಟ್ ಜಾಸ್ತಿ ಆಗ್ತಾ ಇರೋದು ಖಂಡಿತ ಎಲ್ರಿಗೂ ನೋವು ಉಂಟು ಮಾಡಿದೆ ಸರ್. ಒಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬ ಗ್ರಾಹಕ ಯಾರೇ ಇರ್ಬೋದು, ಕೆಲಸ ಮಾಡೋನಿಂದ ಹಿಡಿದು ಕ್ಯಾಬ್ ಚಾಲಕರಿಗಂತೂ ತುಂಬಾ ಕಷ್ಟ ಇದೆ ಸರ್. ಆಯಿತಾ, 11 ರೂಪಾಯಿಗೂ ಕಷ್ಟಪಡ್ತಾ ಇದ್ದೀವಿ. ಬೆಳಗ್ಗೆ ಇವತ್ತು ಗಾಡಿ ಹತ್ತಿದ್ರೆ 3 ದಿನ ಬಿಟ್ಟು ಗಾಡಿ ಇಳಿತೀವಿ. ಆಯಿತಾ, ಆದರೆ ರೇಟು ನಮಗೆ ತಕ್ಕನಾಗಿ ಕೊಡ್ತಾ ಇಲ್ಲ. ಗೌರ್ಮೆಂಟ್ ರೇಟು 19 ರೂಪಾಯಿ ಅಂತ ಹೇಳ್ತಾರೆ, ನಮಗೆ ಕೊಡ್ತಾ ಇರೋದು 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರೆ. ಆ 10 ರೂಪಾಯಿ ತೊಗೊಂಡು ನಾವು ಡೀಸೆಲ್ ಹಾಕಬೇಕಾ? ಈಗ 2 ರೂಪಾಯಿ ಜಾಸ್ತಿ ಮಾಡಿದ್ದೀರಾ, ಅದರಲ್ಲಿ ನಾವು ಏನು ಮಾಡಬೇಕು? ಡೀಸೆಲ್ನ ಹಾಕಬೇಕಾ ಅಥವಾ ನಾವು ಗಾಡಿ ನೋಡ್ಕೋಬೇಕಾ ಅಥವಾ ನಮ್ಮನ್ನು ಸಾಕೋಬೇಕಾ, ಮಕ್ಕಳನ್ನ ಸಾಕಬೇಕಾ, ಬಾಡಿಗೆ ಕಟ್ಟಬೇಕಾ, ಏನು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಆಯಿತಾ, ಹುಷಾರಿಲ್ಲ ಅಂದರೂ ಸಹ ನಾವು ಡ್ಯೂಟಿ ಮಾಡೋದು ತಪ್ತಾ ಇಲ್ಲ. ನಾವು ಕಷ್ಟಪಡೋದಕ್ಕೆ ಯಾವತ್ತೂ ಇಂಜರಿ ಅಲ್ಲ. ಜನಸಾಮಾನ್ಯರಿಗೆ ಇದೊಂದು ಬರೆ ಆಗಿರೋದು. ಪ್ರಮುಖವಾಗಿ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಸರಕು ಸಾಗಾಣಿಕೆ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಆದರೂ ಸೈಮಲ್ಟೇನಿಯಸ್ಲಿ ದಿನಬಳಕೆ ವಸ್ತುಗಳು ಕೂಡ ಅದ್ರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅದು ಕೂಡ ಅನಿವಾರ್ಯವಾಗಿ ಏರಿಕೆ ಮಾಡಲೇಬೇಕಾಗುತ್ತೆ. ಮಾಡುತ್ತೀರಾ? ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದ ತಕ್ಷಣ ಆಟೋಮೆಟಿಕ್ ಈಗ ಸಾರಿಗೆ ವೆಚ್ಚಗಳನ್ನೆಲ್ಲ ನೀವು ಹಾಕಲೇಬೇಕು. ಆಯಿತಾ, ಹಂಗಾಗಿ ವೆಚ್ಚ ಇದನ್ನ ಐಟಮ್ಗಳು ರೇಟ್ ಜಾಸ್ತಿ ಆಗುತ್ತೆ. ನಮಗೆ ಎಕ್ಸ್ಟ್ರಾ ಈಗೇನು ರೇಟ್ ನಮಗೇನು ಎಕ್ಸ್ಟ್ರಾ ಕೊಡಲ್ಲ ಸರ್. ಕ್ಯಾಬ್ ಓಡಿಸ್ತಾ ಇರೋರಿಗೆ ನೀವು ಕೊಡೋದೇ ಕಮ್ಮಿ ರೇಟು. ಆಯಿತಾ, ನಾವು ಅದರಲ್ಲಿ ಏನು ಉಳಿಸಿ ಏನು ತೊಗೋಬೇಕು ಈಗ ನೀವೇ ಹೇಳಿ ಸರ್. ಆಯಿತಾ, ಅವ್ರನ್ನ ಸರ್ಕಾರದವ್ರನ್ನೇ ಕೇಳಿ. ಆಯಿತಾ, ನಾವೇನು ಮಾಡಬೇಕು ಅಂತ ಇರಬೇಕು. ಹಾಲಿನ ದರ ಒಂದು ಕಡೆ ಏರಿಕೆ ಆಯಿತು, ವಿದ್ಯುತ್ ದರ ಏರಿಕೆ ಆಗ್ತದೆ, ಮತ್ತು ಈಗಾಗಲೇ ಡೀಸೆಲ್ ದರ ಕೂಡ ಏರಿಕೆ ಆಗಿರೋಂಥದ್ದು. ಏನು ಹೇಳೋದಕ್ಕೆ ಬಯಸ್ತಾರೆ ಸರ್? ಸರ್ಕಾರನ ದಯವಿಟ್ಟು ಖಂಡಿತವಾಗಿ ಮನವಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ ಸರ್. ರೇಟ್ಗಳನ್ನ ನೀವು ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ. ಎಲ್ಲ ರೇಟು ಜಾಸ್ತಿ ಮಾಡ್ದಂಗೆ ಪ್ರತಿಯೊಬ್ಬ ಜನಕ್ಕೂ ಅವ್ನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಮಾಡಿ, ಅವ್ರಿಗೂ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ನೀವು ಯಾರಿಗೂ ಹೇಳಲ್ಲ. ಆಯಿತಾ, ಕ್ಯಾಬ್ನವ್ನಿಗಂತೆ ನಾನು ಹೇಳಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯಗೂ ಈಗ ಸ್ಯಾಲ್ರಿ ಯಾವುದೇ ಫ್ಯಾಕ್ಟ್ರಿ ಅವ್ನಿಗಿರ್ಬೋದು, ಸ್ಯಾಲ್ರಿ ಏನು ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಮಗೆ ಸ್ಯಾಲ್ರಿ ಜಾಸ್ತಿ ಯಾರೂ ಕೊಡಲ್ಲ ಸರ್. ನಮ್ಮ ಕಷ್ಟಗಳು ನಮಗೆ ಖಂಡಿತ ಇರುತ್ತೆ, ಅದನ್ನು ಜಾಸ್ತಿ ಮಾಡಿಕೊಡಿ ಅಂತ ನೀವು ಹೇಳಿ ಸರ್. ಆಯಿತಾ, ನಿಮ್ಮ ಪಾಡಿಗೆ ನೀವು ಪ್ರತಿಯೊಂದು ಈಗ ಸರ್ ಎಷ್ಟೆಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ ಸರ್. ಉಚಿತಗಳನ್ನು ಕೊಡ್ತಿದೆಯಲ್ಲ ಸರ್ಕಾರ, ಅದ್ರ ಬಗ್ಗೆ ಸರ್ ಉಚಿತ ಕೊಟ್ಟಿನೇ ನಮ್ಮನ್ನೆಲ್ಲ ಒಟ್ಟಿನಲ್ಲಿ ಏನು ಬೀದಿಗೆ ತಂದುಬಿಡ್ತೀರಾ? ಇಲ್ಲ ಸರ್, ಎಲ್ರಿಗೂ ಅದ್ರ ಬದಲು ಏನಾದ್ರು ವಿಷಯನೇ ಕೊಟ್ಬಿಡಿ ಸರ್, ಪರವಾಗಿಲ್ಲ. ಉಚಿತ ನೀವೇನು ಕೊಡಬೇಡಿ, ನಾವು ಕಷ್ಟಪಟ್ಟು ನಾವು ದುಡ್ಕ ತಿಂತೀವಿ. ಕೊಟ್ಟಿರೋದು ಸಾಕು, ಧನ್ಯವಾದ. ನಿಮ್ಮ ಸರ್ಕಾರಕ್ಕೆ ಖಂಡಿತ ಉಚಿತ ಇಷ್ಟು ದಿನ ಕೊಟ್ಟಿದ್ದೀರಾ. ಮಹಿಳೆಯರಿಗೆ ಉಪಯೋಗ ಆಗಿಲ್ಲ ಅಂತ ಹೇಳಲ್ಲ, ಎಲ್ಲರೂ ಉಪಯೋಗ ಪಡ್ಕೊಂಡಿದ್ದಾರೆ, ಅದು ಒಳ್ಳೇದಾಗಲಿ. ಮೇಲೂ ಸಹ ಈ ಹೊರೆನ ಮನುಷ್ಯರ ಮೇಲೆ ಏರಬೇಡಿ. ಯಾಕೆಂದರೆ ದುಡಿಯೋರ್ಗೂ ಕಷ್ಟ ಆಗುತ್ತೆ, ಕೊಂಡ್ಕೊಳ್ಳೋರ್ಗೂ ಕಷ್ಟ ಆಗುತ್ತೆ, ಜೀವನ ಮಾಡ್ತಿರೋ ಮಹಿಳೆಯರಿಗೂ ಕಷ್ಟ ಆಗುತ್ತೆ. ಅವ್ರಿಗೇನು ಕಷ್ಟ ಆಗಿಲ್ಲ ಅಂತಲ್ಲ, ಮನೇಲಿ ನಾವು ತಗೊಂಡೋಗಿ ಕೊಟ್ರೇ ಅವ್ರಿಗೂ ಜೀವನ ಮಾಡೋಕ್ಕೆ ಬೇಕಿರೋದು. ಫ್ರೀ ನೀವು ಇವತ್ತು 2,000 ಕೊಡ್ಬೋದು, ಆದರೆ ನಾವು ಮತ್ತೆ ಖರ್ಚು ಮಾಡೋಕ್ಕೆ 4,000 ಬೇಕು, ಎಲ್ಲಿಂದ ತರೋಣ? ಆಯಿತಾ, ಅದನ್ನು ನಾವು ಕೊಟ್ರೆ ಅವ್ರಿಗೂ ಜೀವನಕ್ಕೆ ಆಗೋದು. ಸರ್, ನೀವು ಉಚಿತ ಕೊಟ್ಟಿದ್ದು ಖಂಡಿತ ಇಷ್ಟು ದಿನ ತೃಪ್ತಿ ಆಗಿದೆ ಸರ್, ಸಾಕು ನಿಲ್ಲಿಸಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಯಾರಿಗೂ ಏನು ಉಚಿತ ಬೇಡ ಸರ್. ದುಡಿಯೋ ಶಕ್ತಿಗೆ ನಮಗೆ ಕೊಡಿ ಸಾಕು, ದುಡಿಯೋಕ್ಕೆ ದಾರಿ ಕೊಡಿ ಅಷ್ಟೇ ನಾನು ಕೇಳೋದು. ನೀವು ರೇಟ್ ಜಾಸ್ತಿ ಮಾಡೋದು ನಮಗೆ ಖಂಡಿತ ಇಷ್ಟ ಇಲ್ಲ. ನೀವು ರೇಟ್ ಖಂಡಿತ ಕಮ್ಮಿ ಮಾಡಿ ಸರ್. ನಿಮ್ಮ ಸರ್ಕಾರ ನಾವೇ ಇಷ್ಟಪಡ್ತೀವಿ, ಯಾರೂ ನಿಮ್ಮ ಸರ್ಕಾರನೇನು ಏಟ್ ಮಾಡಲ್ಲ. ಆಯಿತಾ, ನೀವು ರೇಟ್ ಕಮ್ಮಿ ಮಾಡಿ ಒಳ್ಳೆ ಇದನ್ನು ಕೊಡಿ ಸಾಕು, ಒಳ್ಳೊಳ್ಳೆ ಭವಿಷ್ಯದ ದಾರಿ ಕೊಡಿ ಸಾಕು. ಕ್ಯಾಬ್ ಚಾಲಕ ಅರುಣ್ ಕುಮಾರ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾಮನ್ ಉತ್ತರಾಜ್ ಜೊತೆ ಶಿವಪ್ರಸಾದ್, ಟಿವಿ 9 ಬೆಂಗಳೂರು.